ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಭೂಮಿ ಪ್ರೀತ. ಇವತ್ತು ನಮ್ಮೂರಲ್ಲಿ ತೇರಿದೆ, ಅದಕ್ಕೆ ರೆಡಿಯಾಗಿದ್ದೀವಿ, ಹೋಗೋಣ ಅಂತ ಹೇಳಿ. ಬನ್ನಿ ತೋರಿಸ್ತೀನಿ ನಮ್ಮೂರ ತೇರನ್ನ ನಿಮಗೆ. ನಾವು ತೇರಿಗೆ ಬಂದ್ವಿ. ಈಗ ಇನ್ನೂ ಪೂಜೆ ಆಗ್ತಾಯಿದೆ. ಈಗ ಇನ್ನೂ ತೇರು ಹೊರಟಿಲ್ಲ ಇನ್ನೂ. ಅಲ್ಲಿ ಅಂದರೆ ಪೂಜೆ ಮಾಡ್ತಿದ್ದಾರೆ, ಅಂದರೆ ಗರುಡ ಇದೆ ಅಲ್ಲ, ಅದು ತೇರ ಮೇಲಿಂದ ಹೋಗಬೇಕು. ಅದ್ರ ಮೇಲಿಂದ ಹೋದ್ಮೇಲೆ ಅಲ್ಲಿಂದ ತೇರು ಎಳಿತಾರೆ ಪೂಜೆ ಮಾಡಿ. ಅಂದರೆ 11:30ಗೆ ಅಂದಿದ್ರು, ಹಂಗೆ ಅಲ್ಲ 12:30ಗೆ ಅಂದರು, 12 ಕ್ಲಾಕ್ ಮೇಲೆ ಅಂತ ಹೇಳಿದರು. ಹಾಗಾಗಿ ನಾವು ಬೇಗನೆ ಬಂದ್ವಿ. ನಮ್ಮ ಹಸ್ಬೆಂಡ್ ಬೇರೆ 10:30ಗೆ ಕಣೆ ತೇರು ಹೋಗೋದು ಅಂತಿದ್ರು. ಆಮೇಲೆ ಅಲ್ಲಿ ಬಂದಮೇಲೆ ಹೇಳ್ತಿದ್ದಾರೆ 12ಗೆ ಹೋಗೋದಂತೆ ತೇರು ಅಂತೇಳಿ. ಅಲ್ಲಿ ನಿಂತ್ಕೊಳ್ಳಿ, ಅಲ್ಲಿ ಕೂರೋಕ್ಕೆಲ್ಲ ಜಾಗ ಇದೆ ಅಂತ ಹೇಳ್ತಿದ್ದಾರೆ. ಬನ್ನಿ ಅಲ್ಲಿ ಕೂತ್ಕೊಳ್ಳಂತೀರಿ, ಅಲ್ಲಿ ಜಾಗ ಇದೆ ಅಂತ. ಬೇಡ, ಇಲ್ಲೇ ನಿಂತ್ಕೋತೀವಿ, ಇಲ್ಲೇ ನೆರಳಿದೆ ಅಂತ ಹೇಳ್ತಾ ಇದ್ದೆ ನಾನು. ಆಮೇಲೆ ನನ್ನ ಮಗಳು ಅವ್ರ ಅಪ್ಪನ ಜೊತೆ ಕಳಿಸ್ಬಿಟ್ಟೆ ನಾನು. ಅಂದರೆ ಇಲ್ಲಿ ನಮ್ಮ ಹತ್ರ ಇದ್ದರೆ ಹಿಂಸೆ ಕೊಡ್ತಾಳೆ, ಎತ್ಕೋ ಕಾಲು ನೋವು ಅಂತ ಹೇಳಿ ಅವ್ರ ಹತ್ರನೇ ಕಳಿಸ್ದೆ. ಅವ್ರು ಕರ್ಕೋಗಿದ್ದಾರೆ. ನಾವು ನಮ್ಮ ಅಕ್ಕಂದಿರೆಲ್ಲ ಬಂದಿದ್ದೀವಿ. ಅವ್ರದ್ದೇ ನಾನು ಹೇಳಿದ್ನಲ್ಲ ನೆನ್ನೆ ವಿಡಿಯೋದಲ್ಲಿ, ಗೆಸ್ಟ್ ಬರ್ತಾರೆ ಮನೆಗೆ ಅಂತ ಹೇಳಿ, ಹಂಗಾಗಿ ಬಂದಿದ್ದರು ಅವರೆಲ್ಲ. ನಾವು ಬಂದಿದ್ದೀವಿ, ತೋರಿಸ್ತೀನಿ ರೀ ನಾನು ಯಾರ್ಯಾರಿದ್ದಾರೆ ಅಂತ ಹೇಳಿ. ಆಮೇಲೆ ನಾವು ಇಷ್ಟು ಜನ, ಒಂದು 5 ಜನ ಬಂದಿದ್ವಿ. ನಮ್ಮ ಪಾಪನೂ ಸೇರಿಸಿ ಒಂದು 6 ಜನ ಇದ್ವಿ ನಮ್ಮನೆ ಫ್ಯಾಮಿಲಿಯಿಂದ. ಆಮೇಲೆ ನಮ್ಮ ತಾತ ಅಜ್ಜಿ ಇನ್ನೂ ಬಂದಿದ್ದಿಲ್ಲ. ಅವರು ಈಗ ಬಸ್ ಅಂದರೆ ಅಲ್ಲಿ ಮೇನ್ ರೋಡಲ್ಲಿ ಬಿಡೋಲ್ಲ, ಅಲ್ಲಿ ಬೈಪಾಸಿಂದ ಬಿಡೋದು. ಇಲ್ಲಿ ಅಂದರೆ ತೇರು ಇರುತ್ತಲ್ಲ, ಜನ ಇರ್ತಾರೆ ಅಂತೇಳಿ ನಮಗೆ ಇಲ್ಲಿ ಬಿಡ್ತಿದ್ದಿಲ್ಲ ನಮಗೆ ತೇರನ್ನ. ಬಸ್ನ ಬಿಡ್ತಿದ್ದಿಲ್ಲ ನಮಗೆ, ತೇರಿದೆ ಅಂತ ಹೇಳಿ. ಅವರು ಅಲ್ಲಿ ಬೈಪಾಸಿಂದ ಬಂದು ಹೊಸ ಬಸ್ ಸ್ಟ್ಯಾಂಡ್ ಹತ್ರ ಎಳಿಬೇಕಿತ್ತು. ಹಾಗಾಗಿ ನಾವು ಅವ್ರು ಇನ್ನೇನು 2 o'clock ಆಗುತ್ತೆ ಅಂತ ಹೇಳ್ತಾಯಿದ್ದಾರೆ, 2 ಗಂಟೆ ಆಗ್ಬೋದು ಬರೋತ್ತಿಗೆ ಅಂತ ಹೇಳಿ. ಅದಕ್ಕೆ ನಾವು ತೇರು ಬಿಟ್ಟು ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ ನಾವು. ಅಂದರೆ ನಾವು ಗಳಿಗೆ ತೇರಿಗೇ ಪೂಜೆ ಮಾಡಿಸೋದು ನಾವು, ಅಂದರೆ ದೊಡ್ಡ ತೇರಿಗೆ ಮಾಡಿಸಲ್ಲ ನಾವು. ಫಸ್ಟು ಚಿಕ್ಕ ತೇರು ಅಂತೀವಲ್ಲ, ಅದೇ ಗಳಿಗೆ ತೇರು ಅನ್ನಲ್ಲ, ಅದಕ್ಕೆ ನಾವು ಪೂಜೆ ಮಾಡಿಸೋದು. ನಾವು ಇಲ್ಲಿ ಮಾಡ್ಸೋಕ್ಕಾಗಲಿಲ್ಲ, ಇಲ್ಲಿ ತುಂಬ ಕ್ರೌಡ್ ಇತ್ತು, ಜನ ಇದ್ದರು ಅಂತ ಹೇಳಿ ಅಲ್ಲಿ ಆ ಕಡೆ ನಿಲ್ಲಿಸ್ತಾರೆ. ನಾಳೆ ಬೆಳಿಗ್ಗೆನೇ ಅಲ್ಲಿಂದ ತೇರು ತೆಗೆಯೋದು. ಲಾಸ್ಟ್ ನಿಲ್ಲಿಸ್ದಾಗ ಅಲ್ಲಿ ಪೂಜೆ ಮಾಡಿಸೋಣ ಅಂತೇಳಿ ನಮ್ಮ ಮನೆಯವ್ರು ನನ್ನ ಮಗಳದೊಂದು ಫೋಟೋ ತೆಗಿ ಅಂತ ಹೇಳ್ತಾಯಿದ್ರು. ಅದಕ್ಕೆ ಅವರಿಬ್ರದ್ದೊಂದು ಫೋಟೋ ತೆಗಿತಿದ್ದೆ. ಆಮೇಲೆ ಅಲ್ಲಿ ಆ ಕಡೆ ಮುಂದೆ ಕೂರೋಕ್ಕೆ ಜಾಗ ಇತ್ತು, ಅದಕ್ಕೆ ನಾವು ಇಲ್ಲೊಂದು ಸ್ವಲ್ಪ ಹೊತ್ತು ತೇರು ಒಂದು ಸ್ವಲ್ಪ ಮುಂದೆ ಎಳೀಲಿ, ಅಲ್ಲಿವರೆಗೂ ಇದ್ಬಿಟ್ಟು ಆಮೇಲೆ ಹೋಗೋಣ ಅಂತೇಳಿ ಸುಮ್ಮನಾದ್ವಿ. ಇಲ್ಲಿ ಇನ್ನು ಪೂಜೆ ಮಾಡ್ತಾಯಿದ್ದಾರೆ. ಆಯಿತು, ಅಲ್ಲಿ ಹಣ್ಣುಕಾಯಿ ಮಾಡ್ತಾಯಿದ್ದಾರೆ, ಹಂಗಾಗಿ ತೇರು ಮುಂದೆ ಬರ್ತಿಲ್ಲ ಇನ್ನೂ. ಹಣ್ಣುಕಾಯಿ ಮಾಡ್ತಿದ್ದಾರೆ. ನಾವು ಅಲ್ಲಿ ಮಾಡಿಸೋಣ ಅಂದ್ಕೊಂಡ್ವಿ ಹಣ್ಣುಕಾಯಿ, ಬಟ್ ಅಲ್ಲಿ ಜನ ಇದ್ದಿದ್ದು ನೋಡಿ ನಾವು ಲಾಸ್ಟಲ್ಲಿ ಮಾಡಿಸೋಣ ಅಂತ ಸುಮ್ಮನಾದ್ವಿ. ಆಗಲೇ ನನ್ನ ಮಗಳು ಹೋಗ್ಬಿಟ್ಟು ಏನೋ ಟಾಯ್ಸ್ ತೊಗೊಬಂದುಬಿಟ್ಟಿದ್ದಾಳೆ. ಅವಳಿಗೆ ಟಾಯ್ಸ್ ತೊಗೊಳೋದಂದರೆ ಒಂಥರ ಇದು. ಎಷ್ಟು ಮನೇಲಿದೆ ಅಂದರೆ ನಾನು ಮೂಟೆ ಕಟ್ಟಿ ಮೇಲಿಟ್ಟಿದ್ದೀನಿ ಟೆರೆಸ್ ಮೇಲೆ, ಮತ್ತು ತೊಗೋತಾಳೆ. ಆಟಾಡಲ್ಲ, ಮುರ್ದಿ ಅದು ಬರೀ ಮುರಿದ್ಬಿಟ್ಟು ಬಿಸಾಕೋದು. ನಾನೆಲ್ಲ ತೆಗ್ದು ಟೆರೆಸ್ ಮೇಲೆ ಇಟ್ಟಿದ್ದೀನಿ ಚೀಲಕ್ಕೆ ಹಾಕ್ಬಿಟ್ಟು. ಆಮೇಲೆ ಹೇಳ್ತಾಯಿದ್ರು ಎಲ್ಲ ಚಿನ್ನ ಎಲ್ಲ ಕಳ್ತನ ಮಾಡ್ತಾರೆ, ಎಲ್ಲ ಇದು ಹುಷಾರಾಗಿರಿ, ಫೋನು ಮೊಬೈಲು ಆಮೇಲೆ ಚಿನ್ನ ಎಲ್ಲ ಹುಷಾರು ಅಂತ. ಇದೇ ಒಂದು 5 ವರ್ಷದಿಂದ ನಮ್ಮ ಅಜ್ಜಿ ಚೈನು ಅಷ್ಟೇ, ಅವರು ಈ ತೇರಿಗೇನೆ, ಈ ದಿನ ತೇರಿಗೇನೆ ಬಂದು ಅವ್ರದ್ದು ಚೈನ್ ಕಿತ್ಕೋಗ್ಬಿಟ್ಟಿದ್ರು. ನಾನು ಅವಾಗ ಬರಲಿಲ್ಲ, ಹೋಗೋಣ ಅವ್ರ ಜೊತೆ ಅಂದ್ಕೊಂಡೆ, ಬಟ್ ಹೋಗೋಕ್ಕಾಗಲಿಲ್ಲ. ನಂದು ಇನ್ನೂ ಮ್ಯಾರೇಜ್ ಆಗಿದ್ದಿಲ್ಲ ಅದಕ್ಕಿಂತ ಮುಂಚೆ. ಪಾಪ ಬಂದಿದ್ರು, ನಮ್ಮ ಮನೇಲಿ ಬಂದ್ಬಿಟ್ಟು ಅಳ್ತಾಯಿದ್ರು, ಚೈನ್ ಹಿಂಗೆ ಕಿತ್ಕೋದ್ರು ಅಂತ. ಈ ತೇರು ಬಂದಾಗಲೆಲ್ಲ ಅದು ಏನೋ ನೆನಪಾಗುತ್ತೆ ನನಗೆ ಯಾವಾಗ್ಲೂ. ನಾನು ಬಂದಿದ್ರೆ ಹಿಂಗೆ ಆಗ್ತಿತ್ತಿಲ್ವಲ್ಲ ಅಂತ ಯಾವಾಗಲೂ ಹೇಳ್ತಾ ಇರ್ತಿದ್ದೆ. ಅವರು ಈಗ ತೀರೋಗೊಂದು 5 ವರ್ಷ ಆಯಿತು. ನಮ್ಮ ಅಜ್ಜಿ ತಾತ ಇಬ್ಬರು ತೀರೋಗಿದ್ದಾರೆ. ಅಂದರೆ ನಮ್ಮ ಅಪ್ಪನ ಅಪ್ಪ ಅಮ್ಮ. ಅದೇ ಯೋಚನೆಯಲ್ಲಿ ಅವರಿಗೆ ತುಂಬ ಬೇಜಾರಾಗ್ಬಿಡ್ತು. ಅಂದರೆ ಚಿನ್ನದ ಚೈನು ಕಷ್ಟಪಟ್ಟು ಮಾಡಿಸ್ಕೊಂಡಿದ್ದು ಅವರು. ಹಾಗಾಗಿ ಅಂದರೆ ಸೀಮೆಎಣ್ಣೆ ಇದೆಲ್ಲ ಮಾರಿ ಮಾಡಿಸ್ಕೊಂಡಿದ್ದು. ಈ ತೇರಲ್ಲಿ ಬಂದುಬಿಟ್ಟು ಚೈನು ಕಿತ್ಕೋದ್ರು ಅಂತ ಹೇಳಿದಾಗ ನ್ಯೂಸಲ್ಲಿ ಬಂದಿತ್ತು, ಹಿಂಗೆ ಯಾರ್ದೋ ಚೈನು ವಯಸ್ಸಾದವ್ರದ್ದು ಕಿತ್ಕೋಗಿದ್ದಾರೆ ಅಂತ. ಆಗ ನಮ್ಮ ಅಜ್ಜಿ ಬಂದು ಹೇಳಿದಾಗ ಪಾಪ ಅವ್ರದ್ದೇ ಚೈನ್ ಹೋಗಿದ್ದು. ಅದೊಂದು ಬೇಜಾರಿರುತ್ತೆ ಇದರಲ್ಲಿ, ನೆನ್ಸ್ಕೊತೀನಿ. ಅವರು ತೀರೋಗಿದ್ರೂ ಅದೊಂದು ನೆನಪಿದ್ದೇ ಇರುತ್ತೆ. ಅದೊಂದು ಯಾವಾಗಲೂ ಈ ತೇರು ಬಂದಾಗ ಹೇಳ್ತಾನೆ ಇರ್ತೀನಿ, ಈ ತೇರಲ್ಲೇ ನಮ್ಮ ಅಜ್ಜಿ ಚೈನ್ ಕಿತ್ಕೋಗಿದ್ದು, ಗಳಿಗೆ ತೇರಲ್ಲಿ ಅಂತೇಳಿ. ನಾವು ಅಲ್ಲಿಂದ ಮುಗಿಸ್ಕೊಂಡು ಅಲ್ಲಿ ಕೂತ್ಕೊಳ್ಳೋಣ ಅಂತೇಳಿ. ಈ ಸತಿ ಚಿಕ್ಕ ತೇರಿಗೂ ತುಂಬ ಜನ ಇದ್ದರು, ನೋಡ್ಬೋದು ನೀವು. ಇನ್ನು ದೊಡ್ಡ ತೇರಿಗೆ ಗೊತ್ತಿಲ್ಲ ಎಷ್ಟು ಜನ ಸೇರ್ತಾರೆ ಅಂತೇಳಿ. ಇದು ಚಿಕ್ಕ ತೇರು ವೀಡಿಯೋ.
ಅಂದರೆ ನಮ್ದು ಎಲ್ಲ ತೇರ್ಗಿಂತ ನಮ್ಮದೇ ಇದು ತೇರು ಅಂದರೆ ಅಷ್ಟು ದೂರ ಬರೋದಂತೆ. ನನಗೂ ಗೊತ್ತಿಲ್ಲ, ನಮ್ಮ ಹಸ್ಬೆಂಡ್ ಹೇಳ್ತಾಯಿದ್ರು. ಯಾವ ಊರಲ್ಲೂ ತೇರು ದೇವಸ್ಥಾನ ಸುತ್ತ ಒಂದು 3 ರೌಂಡ್ ಹಾಕುತ್ತೆ, ಬಟ್ ನಮ್ಮ ತೇರು ಇಡೀ ಟೌನ್ಗೆಲ್ಲ ಬರುತ್ತೆ. ಹಾಗಾಗಿ ಇಡೀ ಇದಕ್ಕೆಲ್ಲ ನಮ್ಮದೇ ತೇರು ಅಂದರೆ ಅಷ್ಟು ದೊಡ್ಡದಾಗಿ ಅಷ್ಟು ದೂರ ಬರೋದು ಅಂತ ಹೇಳ್ತಾರೆ. ಅಂದರೆ ಎಲ್ಲೆಲ್ಲಿಂದ ಊರಿಂದನೆಲ್ಲ ಬಂದಿರ್ತಾರೆ ತೇರು ನೋಡೋಕ್ಕೆ. ಈಗ ನಮ್ಮ ಭಾವ ಬಾಳೆ ನೋಡಿತೀನಿ ವೀಡಿಯೋ ಮಾಡ್ಕೊಳಂದು ಅಂತ ಹೇಳ್ತಿದ್ರು. ನಾನು ವೀಡಿಯೋ ಮಾಡ್ತಿದ್ದೆ, ಅವ್ರದ್ದು ಬಾಳೆ ನೋಡ್ತಿದ್ದಾರೆ. ಇಲ್ಲಿ ಬ್ಲೂ ಕಲರ್ ಶರ್ಟ್ ಹಾಕಿದಾರಲ್ಲ ಅವರು ನೋಡಿ ಹೊಡೆದ್ರು. ಆ ಕಳ್ಸೋಕ್ಕೆ ಕೂರಿಸ್ಬೇಕು ಬಾಳೆಹಣ್ಣು, ಅದು ಯಾರು ಕೂರಿಸಿಲ್ಲ. ಇಷ್ಟು ವರ್ಷ ಆಗಿದೆ ತೇರು ಬಂದು ಯಾರೂ ಅಲ್ಲಿ ಕೂರಿಸಿಲ್ಲ. ಅಂದರೆ ಮೇಲ್ಗಡೆ ಒಂದು ಕಳಸ ಇದೆ, ಅದಕ್ಕೆ ಬಾಳೆಹಣ್ಣು ಹೋಗಿ ಕುತ್ಕೋಬೇಕು, ಅಂದರೆ ಅದಕ್ಕೆ ಇದಾಗಬೇಕು. ಯಾರು ಹೊಡೆಯೋಕ್ಕಾಗಿಲ್ಲ. ಎಷ್ಟು ಕೈ ನೋವು ಬರುತ್ತೆ ಅಂದರೆ ಬಾಳೆಹಣ್ಣು ಹೊಡೆದು ನಾವು ಎಷ್ಟು ಹೊಡಿತಿದ್ವಿ ಗೊತ್ತಾ. ಈ ವರ್ಷವೇ ಹೊಡೆದಿಲ್ಲ ನಾನು ಬಾಳೆಹಣ್ಣು. ಅಂದರೆ ನಮ್ಮದೇನು ಅಷ್ಟು ದೂರ ಹೋಗ್ತಾ ಇರ್ತಿಲ್ಲ, ಒಂದೇ ದೇವ್ರ ಹತ್ರ ಬೀಳೋದು ಅಷ್ಟೇ. ನೋಡಿ ಎಷ್ಟು ಜನ ಇದ್ದಾರೆ ಚಿಕ್ಕ ತೇರಿಗೆ. ಹೋದ ವರ್ಷ ಇಷ್ಟು ಜನ ಇರ್ತಿಲ್ಲ ಈ ತೇರಿಗೆ, ಈ ವರ್ಷ ತುಂಬ ಅಂದರೆ ತುಂಬ ಜನ ಇದ್ದರು. ನಾವು ಅಂದ್ಕೋತಾಯಿದ್ವಿ ತೇರ ಹತ್ರ ಹೋಗೋಕ್ಕಾಗಲ್ಲ, ನಮ್ಮ ಜೊತೆ ಬೇರೆ ಎಳಿಯೋಣ ತೇರು ಎಳಿಯೋಣ ಅಂತಾಯಿದ್ರು. ಆಮೇಲೆ ಆಗಲ್ಲ ಮಂಜತ್ತೆ ಅಂದರು. ಆಮೇಲೆ ಅವ್ರು ಅನೌನ್ಸ್ ಮಾಡಿದ್ರು, ಹೆಂಗಸ್ರು ಯಾರು ಈ ತೇರು ಇವತ್ತು ಎಳಿಯೋಂಗಿಲ್ಲ, ನಾಳೆ ಎಳಿಬೋದು ನೀವು, ಇವತ್ತಾಗಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಅನೌನ್ಸ್ ಮಾಡ್ತಾಯಿದ್ರು. ನಾವು ಹಂಗಾಗಿ ನಾವೇನು ಎಳಿಯೋಕ್ಕೆ ಹೋಗಲಿಲ್ಲ. ದೊಡ್ಡ ತೇರಲ್ಲಿ ಎಳಿಯೋಣ ಅಂದ್ಕೊಂಡ್ವಿ. ಅಲ್ಲೂ ತುಂಬ ಜನ ಇರ್ತಾರೆ ಅಂದ್ಕೊಂಡ್ವಿ. ಅಲ್ಲಿಂದ ನಾವು ಇಲ್ಲಿ ಬಂದ್ವಿ ಕೂತ್ಕೊಳ್ಳೋಣ ಅಂತೇಳಿ. ಇಲ್ಲಿ ಪಾನಕ ಜ್ಯೂಸು ಮಜ್ಜಿಗೆ ಎಲ್ಲ ಕೊಡ್ತಾಯಿದ್ರು. ಮಜ್ಜಿಗೆ ಅಂತೂ ಸಿಕ್ಕಾಬಟ್ಟೆ ಖಾರ ಆಗಿತ್ತು, ಅಷ್ಟು ಖಾರ ಮಾಡಿಬಿಟ್ಟಿದ್ರು ಮಜ್ಜಿಗೆ. ನಾನು ಚೂರು ಕುಡಿದ್ಬಿಟ್ಟು ಮತ್ತೆ ವಾಪಸ್ ಕೊಟ್ಟೆ, ಬೇಡ ಖಾರ ಇದೆ, ಮಗುಗೆ ಎದೆ ಉರಿಯುತ್ತೆ ನನ್ನಿಂದ ಅಂತೇಳಿ. ಅಂದರೆ ಫೀಡಿಂಗ್ ಮಾಡ್ತೀನಲ್ಲ ಪಾಪುಗೆ, ಎದೆ ಉರಿಯುತ್ತೆ ಬೇಡ ಅಂತೇಳಿ. ಆಮೇಲೆ ಇನ್ನು ಈ ಕಡೆ ಕರ್ಬೂಜ ಹಣ್ಣಿಂದು ಜ್ಯೂಸ್ ಮಾಡ್ತಾಯಿದ್ರು, ಅದನ್ನು ತಂದುಕೊಟ್ರು. ಅದನ್ನು ಸ್ವಲ್ಪ ಕುಡಿದ್ವಿ, ತಣ್ಣಗಾಯಿತು. ಆಮೇಲೆ ಈಗ ತೇರು ಇಲ್ಲಿ ತನಕ ಬಂದಿದೆ. ನಾವಿಲ್ಲಿ ಬಿಸಿಲಿತ್ತು ಅಂತೇಳಿ ಇಲ್ಲಿ ಕುತ್ಕೊಳ್ಳೋಣ ಅಂತೇಳಿ ಬಂದಿದ್ವಿ ನಾವು. ನೋಡಿ ಈಗ ತೇರು ಬರ್ತಿದ್ದಾರೆ. ಇಲ್ಲಿ ನಾವು ಕೂತಿದ್ದೀವಲ್ಲ ಅಲ್ಲಿಗೆ ಲಾಸ್ಟ್ ಮಾಡ್ತಾರೆ ತೇರನ್ನ. ಈಗ ಬರ್ತಾ ಇದ್ದಾರೆ. ಅಲ್ಲೇ ನಿಲ್ಲಿಸ್ತಾರೆ ತೇರನ್ನ. ಅಲ್ಲಿಂದ ಇನ್ನು ಮಾರನೇ ಬೆಳಿಗ್ಗೆನೇ ತೇರು ತೆಗಿಯೋದು, ದೊಡ್ಡ ತೇರು ಮಾರನೇ ಬೆಳಿಗ್ಗೆನೇ ತೆಗಿಯೋದು. ನೋಡಿ ಬರ್ತಿದ್ದಾರೆ. ಹೂವು ಎಲ್ಲ ಹಾಕ್ತಾಯಿದ್ದಾರೆ, ಹೂವು ತೀರ್ಥ ಎಲ್ಲ ಹಾಕ್ತಾರೆ ಹತ್ರ ಹೋದರೆ. ನೋಡಿ ಇಲ್ಲಿಗೆ ಬಂದು ನಿಲ್ಲಿಸ್ತಾರೆ ತೇರನ್ನ. ಅಂದರೆ ಇಲ್ಲಿಂದ ನಿಲ್ಲಿಸಿದ ಮೇಲೆ ಪೂಜೆ ಮಾಡಿಸ್ಕೊಂಡು ಮನೆಗೆ ಹೊರಟ್ವಿ. ಆಂಟಿ ಟಾಯ್ಸ್ ತಂದಿದ್ರು ಬೆಂಗಳೂರಿಂದ, ಮಕ್ಕಳಿಗೆ 3 ಜನಕ್ಕೂ ಆಟ ಆಡ್ತಿದ್ವಿ, ಚಿಕ್ಕ ಮಗ್ಳಿಗೆ ತಂದಿದ್ದು. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.